ಪ್ರತ್ಯೇಕವಾಗಿ ನಮ್ಮ ಮುಸ್ಲಿಂ ಧರ್ಮಗುರು ಒಂದು 10-20 ನಿಮಿಷ ನಮ್ಮೆಲ್ಲರನ್ನು ಒಂದು ಬೇರೆ ಅದ್ಭುತ ಲೋಕಕ್ಕೆ ಕಳೆದುಕೊಂಡು ಹೋದರು. ಅದ್ಭುತ ಮುಡಿನುತ್ತುಗಳ ಮುಖಾಂತರ ನಮ್ಮ ಒಂದು ಶಾರೀರಿಕ ಮಾತ್ರವಲ್ಲ, ಆತ್ಮಕ್ಕೆ ಮನಸ್ಸಿಗೆ ಬೇಕಾದಂತ ಆರೋಗ್ಯ ಭಾಗ್ಯವನ್ನು ಅವರು ಪ್ರವಚನದ ಮುಖಾಂತರ ಕರುಣಿಸಿದ್ದಾರೆ. ಬೆಳವಣಿಗೆಯಾದಾಗ ಎಲ್ಲರೂ ಕೂಡ ಜನರಿಂದ ದೂರ ಆಗುವುದು, ಜನರಿಂದ ಎತ್ತರದಲ್ಲಿ ಹಾರಾಡುವುದು ನಾವು ಕಾಣ್ತೇವೆ. ಆದರೆ ನಮ್ಮ ಅಬ್ದುಲ್ ಬಶೀರ್ ಅವರು ಬೆಳೆದಾಗ ಮತ್ತಷ್ಟು ಜನರೊಂದಿಗೆ ಹತ್ತಿರವಾಗ್ತಾರೆ ಎನ್ನುವುದು ಅತ್ಯಂತ ಒಂದು ಶುಭಕರವಾದಂತಹ ಒಂದು ಸಂಗತಿಯಾಗಿದೆ. ಮಹನೀಯರೇ, ತನುವಿನ ಭಾರ ಕಮ್ಮಿ ಮಾಡಬೇಕಾದರೆ ವ್ಯಾಯಾಮ ಮಾಡಬೇಕು. ಹಾಗೆ ಮನದ ಭಾರ ಕಮ್ಮಿ ಆಗಬೇಕಾದರೆ ಏನ್ ಮಾಡಬೇಕು? ಧ್ಯಾನ ಮಾಡಬೇಕು. ಇನ್ನು ಧನದ ಭಾರ ಕಮ್ಮಿ ಆಗ್ಬೇಕಾದರೆ ದಾನ ಮಾಡಬೇಕು. ಆದರೆ ಆತ್ಮ ಅನ್ನೋದಿದೆಯಲ್ಲ, ಆ ಆತ್ಮದ ಭಾರ ಕಮ್ಮಿ ಆಗ್ಬೇಕಾದ್ರೆ ಇಂತಹ ಜನಪ್ರಿಯ ಸೇವೆಗೆ ತೊಡಗಿಸಿಕೊಳ್ಬೇಕು. ಅದನ್ನ ನಮ್ಮ ಮೊಹಮ್ಮದ್ ಬಶೀರ್ ಅವರು ಮಾಡ್ತಾ ಇದ್ದಾರೆ. ದ ಮೌಂಟೇನ್ ಮ್ಯಾನ್, ನಿಮ್ಗೆ ಗೊತ್ತಿರಬಹುದು, ಈ ದೇಶದಲ್ಲಿ ಒಬ್ಬರು ಬೆಟ್ಟದ ನಾಯಕ ಇದ್ದಾರೆ, ದಶರಥ ಮೋಂಜಿ ಅಂತ. ಅವರೇನ್ ಮಾಡಿದ್ರು? ಅವರು ಈ ದೇಶದಲ್ಲಿ 22 ವರ್ಷಗಳ ಕಾಲ ಒಂದು ಹುಲಿ ಒಂದು ಸುತ್ತಿಗೆ ಮಾತ್ರ ಹಿಡ್ಕೊಂಡು 25 ಅಡಿ ಎತ್ತರಗಳ ಬೆಟ್ಟವನ್ನ ಅಗೆದು ಕುಟ್ಟಿ ಅಗೆದು 30 ಅಡಿ ಅಗಲದ 360 ಅಡಿ ಉದ್ದದ ಒಂದು ಮಾರ್ಗವನ್ನ ನಿರ್ಮಾಣ ಮಾಡ್ತಾರೆ, ರಸ್ತೆಯನ್ನ ನಿರ್ಮಾಣ ಮಾಡ್ತಾರೆ. ಬಿಹಾರದ ಗೆಹಲೂರ್ನಲ್ಲಿ ಇದು ನಡೆದಂತಹ ಸಂಗತಿಯಾಗಿದೆ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಸಕಾಲದಲ್ಲಿ ಆ ಮದ್ದು ಸಿಗದೆ, ಚಿಕಿತ್ಸೆ ಸಿಗದೆ ಹೋದ ತನ್ನ ತೀರಿಕೊಂಡ ಮಡದಿಗಾಗಿ ಇಷ್ಟೊಂದು ಸಾಹಸವನ್ನ 22 ವರ್ಷಗಳ ಕಾಲ ದಶರಥ ಮೋಂಜಿ ಅನ್ನುವ ವ್ಯಕ್ತಿ ಮಾಡ್ತಾರೆ. ಅವರನ್ನ ಪ್ರಶಸ್ತಿಗಳು ಹುಡುಕಿ ಬರುತ್ತದೆ. ಅಂದ್ರೆ 70 ಕಿಲೋಮೀಟರ್ ದೂರವಿರುವಂತಹ ದೂರವನ್ನ ಕೇವಲ 1 ಕಿಲೋಮೀಟರ್ಗೆ ಸೀಮಿತಗೊಳಿಸಿದ ಏಕ ವ್ಯಕ್ತಿ, ಒಬ್ಬನೇ ಒಬ್ಬ ಹುಲಿ ಮತ್ತು ಸುತ್ತಿಗೆಯನ್ನ ಹಿಡಿದುಕೊಂಡು ಒಂದು ಬೆಟ್ಟವನ್ನ ಅಗೆದಂತಹ ವ್ಯಕ್ತಿ ದಶರಥ ಮೋಂಜಿ ಅನ್ನುವ ವ್ಯಕ್ತಿ. ಲಂಡನ್ ನಲ್ಲಿ ಇನ್ನೇನು ಈ ಭಾರತದ ಹಾಲನ್ನು ಏನು ಅದು ಗಟಾರದ ನೀರು ಅಂತ ತಮಾಷೆ ಮಾಡಿದಾಗ, ಅಪಹಾಸ್ಯ ಮಾಡಿದಾಗ, ಅಲ್ಲೊಬ್ಬ ಮೇಲದ್ದು ನಿಲ್ಲುತ್ತಾನೆ. ಈ ದೇಶದ ಹಾಲಿನ ಉತ್ಪಾದನೆಯನ್ನ ನಂಬರ್ 1 ಸ್ಥಾನಕ್ಕೆ, ವಿಶ್ವದಲ್ಲಿ ಉತ್ತಮ ದರ್ಜೆಯ 1ನೇ ಸ್ಥಾನದಲ್ಲಿ ನಿಲ್ಲಿಸಿದಂತಹ ವರ್ಗೀಸ್ ಕೊರಿಯನ್ ಅನ್ನುವಂತಹ ವ್ಯಕ್ತಿ ಮಿಲ್ಕ್ ಮ್ಯಾನ್ ಆಗಿ ಬರ್ತಾರೆ. ಅದೇ ರೀತಿ ಮತ್ತೊಬ್ಬರಿದ್ದಾರೆ, ಅವರು ಯಾರು ಗೊತ್ತಾ? ಅವರು 16ನೆಯ ವರ್ಷದಲ್ಲಿ 40 ವರ್ಷಗಳ ಕಾಲ ಬ್ರಹ್ಮಪುತ್ರ ಆ ನದಿಯ ಆ ಒಂದು ಏನು ಸಸಿಗಳನ್ನ ನೆಟ್ಟು, ಮರಗಳನ್ನ ನೆಟ್ಟು ಇವತ್ತಿಗೆ 1360 ಎಕರೆಗಳಷ್ಟು ಕಾಡನ್ನು ಬೆಳೆದಂತಹ ಫಾರೆಸ್ಟ್ ಮ್ಯಾನ್ ಅನ್ನುವಂತಹ ಆ ಒಂದು ಹೆಸರಿಗೆ ಅವರು ಭಾಗಿದಾರರಾಗಿದ್ದಾರೆ. ಇನ್ನು ನಮ್ಮ ಎಡೆಯಲ್ಲಿ ಮೌಂಟೇನ್ ಮ್ಯಾನ್ ಇದ್ದಾರೆ, ಹಾಗೆ ಮಿಲ್ಕ್ ಮ್ಯಾನ್ ಇದ್ದಾರೆ, 3ನೇದಾಗಿ ಫಾರೆಸ್ಟ್ ಮ್ಯಾನ್ ಇದ್ದಾರೆ. ಇವಾಗ ಹೊಸದಾಗಿ ನಮ್ಮೂರಿಗೆ ಒಬ್ಬರು ಮ್ಯಾನ್ ಬರ್ತಾ ಇದ್ದಾರೆ, ಅವರು ಮೆಡಿಕಲ್ ಮ್ಯಾನ್ ಅಂತ. ಖಂಡಿತವಾಗಿಯೂ ಇಂದು ಮುಂದಿನ ದಿನಗಳಲ್ಲಿ ಅವರು ಗುರುತಿಸಲ್ಪಡುತ್ತಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸುತ್ತೇನೆ. ಇಂತಹ ದೊಡ್ಡದಾದ ಮನಸ್ಸುಗಳನ್ನ ನಾವು ಇಟ್ಕೊಂಡಾಗ ನಾವು ನಮ್ಮ ಕೆಲಸವನ್ನ ವೃತ್ತಿ ಅಂತ ಅಲ್ಲ ನಾವು ಭಾವಿಸೋದು, ನಮ್ಮ ಬದುಕು ಅನ್ನೋದೊಂದು ಅದೊಂದು ಡ್ಯೂಟಿ ಅನ್ನುವಂತಹ ನಿಯತ್ತಿನಲ್ಲಿ ನಾವು ಮುಂದೆ ಸಾಗಿದಾಗ ನೋಡಿ, ನಮ್ಮ ಸ್ವಾಮೀಜಿಗಳು ಇವತ್ತು ನಾವು ಒಂದಾಗಿದ್ದೇವೆ. ಇಲ್ಲಿ ಸೆಪ್ಟೆಂಬರ್ 14ರಂದು ದುಬೈಯಲ್ಲಿ ಕೂಡ ನಾವು ಒಂದಾಗ್ತೇವೆ. ಒಡಿಯೂರು ಸ್ವಾಮೀಜಿಯವರು, ನಾನು ಕೂಡ ಆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ. ಏನು ಈ ಧರ್ಮಗಳ ಆಚಾರ ವಿಚಾರ ಅನುಷ್ಠಾನ ನಂಬಿಕೆಗಳು ಒಂದು ಕಡೆ ಇರುತ್ತೆ, ಆದರೆ ಧರ್ಮಗಳು ನಮಗೆ ತೋರುವ ಒಂದು ಮೌಲ್ಯ ಇದೆ. ಆ ಮೌಲ್ಯವನ್ನು ಎತ್ತರಿಸಬಹುದು. ಅದು ಯಾವ ಮೌಲ್ಯ? ನ ತೋಹಂ ಕಾಮಯೇ ರಾಜ್ಯಂ ನ ಸ್ವರ್ಗಂ ನ ಪುನರ್ಭವಂ ತಾಮಯೇ ದುಃಖ ತಪ್ತ ಪ್ರಾಣೀನಾರ್ಥನಾಶನಂ. ಏನು, ನನಗೆ ಅಧಿಕಾರನೂ ಬೇಡ, ನನಗೆ ಸ್ವರ್ಗನೂ ಬೇಡ, ನನಗೆ ಮುಕ್ತಿನೂ ಬೇಡ, ಸೇವೆಗಾಗಿ ನಾನಿದ್ದೇನೆ ಅನ್ನುವಂತಹ ಮಹಾಭಾರತ ಹೇಳುವಂತಹ ಸತ್ಯ.
ಹಾಗೆ ಸೇವೆಯೇ ಧರ್ಮ ಅಂತ ನಂಬಿದಂತಹ ಕ್ರೈಸ್ತ ಧರ್ಮ ಎಲ್ಲರನ್ನು ಒಗ್ಗೂಡಿಸುವಂತಹ ಒಂದು ಪ್ರಯತ್ನ ನೋಡಿ. ಇದು ಪ್ರಕೃತಿಯ ಧರ್ಮ. ಅರಬಲ್ಲಾಹು ಮತಲನ್ ಕಲಿಮತನ್ ತೊಯ್ಯಿಬತನ್ ಕಶಜರತಿನ್ ತೊಯ್ಯಿಬ ಅಸ್ಲುಹಾ ಹಾಬಿತುಂ ವ ಫರುಹಾ ಫಿಸ್ ಸಮಾ. ಪವಿತ್ರ ಧರ್ಮದ ಉಲ್ಲೇಖವನ್ನು, ವ್ಯಾಖ್ಯಾನವನ್ನು ಪವಿತ್ರ ಕುರಾನ್ ಹೇಳುತ್ತದೆ. ಅದೇನು, ಒಂದು ಮರ ಅದು ಬೆಳೆದು ಬೆಳೆದು ಹೆಮ್ಮರವಾಗಿ ಕೊಂಬುಗಳಿಂದ ನಿಬಡವಾಗಿ ಬಾಣೆತ್ತರದಲ್ಲಿ ಬೆಳೆದು ಬೇರುಗಳು ರೂಢವಾಗಿ ಸಿಹಿಯಾದ ಹಣ್ಣನ್ನು ತುಯುತಿ ಉಕುಲಹ ಕುಲ್ಲಹಿ, ಎಲ್ಲಾ ಸಮಯದಲ್ಲಿಯೂ ಸಿಹಿಯನ್ನು ಕೊಡುವಂತಹ ಆ ಮನಸ್ಸು, ಆ ತೆರೆದುಕೊಳ್ಳುವಂತಹ ಮನಸ್ಸು, ಅದಾಗಿದೆ ಮೌಲ್ಯಗಳು. ನೋಡಿ ನೀವು, ಈ ಪ್ರಕೃತಿಯ ಒಂದು ಸತ್ಯ ಇದೆ. ಮರ ಸೇವಿಸುವುದೇನು ಕಾರ್ಬನ್, ಕೊಡುವುದೇನು ಆಮ್ಲಜನಕ ಆಕ್ಸಿಜನ್. ಇನ್ನು ಹಸು ಸೇವಿಸುವುದೇನು, ಏನು ಹಳಸಿದಂತಹ ನೀರನ್ನು ಅಥವಾ ಮನೆಯ ಪದಾರ್ಥಗಳು, ಅದನ್ನು ಹಸು ಸೇವಿಸುತ್ತದೆ. ಆದರೆ ಕೊಡುವುದೇನು ಹಾಲು, ಸಂಜೀವಿನಿಯಾದ ಹಾಲು. ಇದನ್ನು ನಾವು ತಿಳಿದುಕೊಂಡ ಫಲಂತಿ ವೃಕ್ಷ ಪರೋಪಕಾರಾಯ ಗುಹಂತಿ ಗಾವಃ ಪರೋಪಕಾರಾರ್ಥಮಿದಂ ಶರೀರಂ. ಈ ಪ್ರಕೃತಿ, ಈ ಜಾನುವಾರು, ಈ ಎಲ್ಲವೂ ಕೂಡ ನಮಗೆ ಹೇಳ್ತಾ ಇರೋದು ಏನಾಗಬೇಕು, ಪರೋಪಕಾರ ಮಾಡಬೇಕು ಅಂತ. ಪರೋಪಕಾರ ಮಾಡದೆ ಹೋದರೆ ಗಟಾರದ ನೀರು ಕುಡಿಯೋ ಹಸು ಆರಾಮವಾಗಿರುತ್ತೆ, ಶುದ್ಧ ನೀರು ಕುಡಿಯೋ ಮನುಜ ಡೆಂಗ್ಯೂ ರೋಗಕ್ಕೆ ತುತ್ತಾಗ್ತಾನೆ. ಕಾರಣ ಮದ್ದು ಮಾತ್ರ ಅಲ್ಲ, ಮದ್ದಿನೊಳಗೆ ಒಂದು ಜನಪ್ರಿಯ ಬೇಕು, ಅದು ಹೃದಯದ ಬೇಡಿಕೆಯಾಗಿದೆ. ಆ ಸ್ನೇಹ, ಆ ಪ್ರೀತಿ, ಆ ಮನುಷ್ಯತ್ವ ಅದಿದೆಯಲ್ಲ, ಅದು ಬೆಳೆದುಕೊಂಡಾಗ ಅದಕ್ಕಾಗಿ ಸೇವೆಯನ್ನು ನಾವು ಮಾಡಲೇಬೇಕಾಗಿದೆ. ವಿನ್ನಿಂಗ್ ಹಾರ್ಟ್ ಈಸ್ ಬೆಟರ್ ದೆನ್ ವಿನ್ನಿಂಗ್ ಸಿಚುವೇಶನ್. ಅಂದ್ರೆ ನಾವು ಯಾವ ಮೂಮೆಂಟ್ ನಲ್ಲಿ ನಾವು ಗೆಲುವನ್ನು ಸಾಧಿಸುತ್ತೇವೆ ಅದು ಮುಖ್ಯ ಅಲ್ಲ, ಹೃದಯವನ್ನು ಗೆಲ್ಲುವುದಿದೆಯಲ್ಲ ಅದಾಗಿದೆ. ಆ ಹೃದಯವನ್ನು ಗೆಲ್ಲಬೇಕಾದರೆ ಶ್ರಮ ಬೇಕು, ಉತ್ತಮವಾದ ಹೃದಯ ಬೇಕು. ಪರಸ್ಪರ ನಮ್ಮನ್ನು ನಾವು ಅರಿತುಕೊಳ್ಳುವ, ನಮ್ಮ ಹೃದಯಗಳನ್ನು ತೆರೆದುಕೊಳ್ಳುವ. ಧರ್ಮಗಳು ಯಾವತ್ತೂ ಕಚ್ಚಾಡುವುದಕ್ಕೆ ನಮ್ಮೊಂದಿಗೆ ಕಲಿಸೋದಿಲ್ಲ. ಧರ್ಮಗಳಲ್ಲಿ, ಆಚರಣೆಯಲ್ಲಿ ಒಂದು ವಿಶೇಷವಾದ ಮೌಲ್ಯಗಳಿವೆ. ಆ ಮೌಲ್ಯಗಳ ಕಡೆ ನಮಗೆ ಸಾಗಲು ಸಾಧ್ಯವಾಗಬೇಕು. ಎ ಹಾರ್ಟ್ ದ್ಯಾಟ್ ಬೀಟ್ಸ್ ಫಾರ್ ಅದರ್ಸ್, ಇತರಿಗಾಗಿ ಮಿಡಿಯುವ ಹೃದಯ. ಎ ಮೈಂಡ್ ದ್ಯಾಟ್ ಲುಕ್ಸ್ ಬಿಯಾಂಡ್, ಅಂದ್ರೆ ನಮ್ಮ ದೃಷ್ಟಿ, ನಮ್ಮ ಪರಿವಾರ ನಮ್ಮದು ಅಂತ ಮಾತ್ರ ಅಲ್ಲ, ಎಲ್ಲರನ್ನು ಕಾಣುವಂತಹ ದೃಷ್ಟಿಕೋನ. ಸೋಲ್ ದ್ಯಾಟ್ ಕೇರ್ ಅದರ್ಸ್, ಬೇರೆಯವರನ್ನ ಕಾಳಜಿಯಲ್ಲಿ ಕಾಣುವಂತಹ ಮನಸ್ಸು, ಅದಾಗಿದೆ ನಾವು ಚಿಂತನೆ ಮಾಡಬೇಕಾದದ್ದು. ತುಟಿಗೆ ಹಚ್ಚುವ ಬಣ್ಣಕ್ಕಿಂತ ಹೃದಯ ಜೋಡಿಸುವ ಮಾತಿಗೆ ಬೆಲೆ ಇದೆ. ಹೃದಯಗಳನ್ನ ಜೋಡಿಸಬೇಕಾಗಿದೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇದೆಯೇ ನಮ್ಮೊಳಗೆ. ಒಳಗಿನ ತಿಳಿಯನ್ನು ಕಲುಕದೆ ಇದ್ದರೆ ಅಮೃತದ ಸವಿಯಿದೆ ನಾಲಗೆಗೆ. ಆದ್ದರಿಂದ ಅಮೃತದ ಸವಿಯನ್ನ ಈ ಸಮಾಜಕ್ಕೆ ಸಲ್ಲಿಸುವಂತಹ ಆ ಒಂದು ಪ್ರಯತ್ನಗಳನ್ನ ಅಬ್ದುಲ್ ಬಶೀರ್ ಮತ್ತು ಕುಟುಂಬ ಮಾಡ್ತಾ ಇದೆ. ತುಟಿಗೆ ಹಚ್ಚುವ ಬಣ್ಣಕ್ಕಿಂತ ಹೃದಯವನ್ನು ಜೋಡಿಸುವ ಮಾತು ಬೆಲೆ ಇದೆ. ಕೈಗೆ ಹಾಕುವ ಬಂಗಾರಕ್ಕಿಂತ ಬಳೆಗಿಂತ ಕೈ ಎತ್ತಿ ಕೊಡುವ ದಾನಕ್ಕೆ ಬೆಲೆ ಇದೆ. ಹಾಗೆ ಕಣ್ಣಿಗೆ ಹಾಕುವ ಕಾಡಿಗೆಗಿಂತ ಕಣ್ಣಲ್ಲಿ ತೋರುವ ಕರುಣೆಗೆ ದೊಡ್ಡ ಬೆಲೆ ಇದೆ ಅನ್ನೋದನ್ನ ಅಬ್ದುಲ್ ಬಶೀರ್ ಅವರು ತೋರ್ಕೊಟ್ಟಿದ್ದಾರೆ. ನಮ್ಮೆಲ್ಲರ ಬೇಡಿಕೆ, ಎಲ್ಲರ ಹಾರೈಕೆ ಒಂದೇ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭೋ ದೂರವಾಗಲಿ.